ಜ್ಯೋತಿ ಮಲ್ಹೋತ್ರಾಗೂ ಕೇರಳ ಸರ್ಕಾರಕ್ಕೂ ಇರುವ ಸಂಬಂಧ ಏನು? ಕೇರಳದ ಕಮ್ಯುನಿಸ್ಟರು ಐಎಸ್ಐ ಪ್ರೊಪಗಾಂಡಕ್ಕೆ ಬಲ ತುಂಬುತ್ತಿದ್ದಾರಾ? ಅವತ್ತು ದುಬೈನಲ್ಲಿ ಕೇರಳಿಗರು ಪಾಕ್ ಕ್ರಿಕೆಟಿಗ ಶಾಹಿದ್ ಅಫ್ರಿದಿಯನ್ನ ಆಹ್ವಾನಿಸಿದ್ರು. ಕೇರಳ ಕಮ್ಯುನಿಸ್ಟರು, ಇಸ್ಲಾಂ ಮೂಲಭೂತವಾದಿಗಳು ಮತ್ತು ಪಿಎಫ್ಐ ನಡುವೆ ಒಂದು ಡಾಟೆಡ್ ಲೈನ್ ಕನೆಕ್ಟ್ ಆಗಿರೋದು ಇದರಿಂದ ಗೊತ್ತಾಗುತ್ತೆ. ನಮಸ್ಕಾರ. ಜ್ಯೋತಿ ಮಲ್ಹೋತ್ರಾ ಇವಳು ಭಾರತದ ಯೂಟ್ಯೂಬರ್. ಟ್ರಾವೆಲ್ ವಿತ್ ಜೋ ಅನ್ನುವಂಥ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಈಕೆ ಸಾಕಷ್ಟು ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡಿದ್ದಾಳೆ. ಆದರೆ ಇವಳು ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆಯನ್ನು ನಡೆಸಿದ್ಲು ಅನ್ನುವಂಥ ಆರೋಪದಲ್ಲಿ ಇವಳನ್ನು ಬಂಧಿಸಲಾಗಿದೆ. ಆದರೆ ಈಗ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕೇರಳ ಸರ್ಕಾರಕ್ಕೂ ಈ ಜ್ಯೋತಿ ಮಲ್ಹೋತ್ರಾಗೂ ಏನು ಸಂಬಂಧ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಈ ರೀತಿ ಚರ್ಚೆಗೆ ಕಾರಣ ಕೇರಳದ ಬಿಜೆಪಿ ನಾಯಕ ಕೆ ಸುರೇಂದ್ರನವರು ಮಾಡಿರುವಂತಹ ಒಂದು ಆರೋಪ. ಸುರೇಂದ್ರನವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಹಿಂದೆ ಜ್ಯೋತಿ ಮಲ್ಹೋತ್ರಾ ಕೇರಳದ ಕಣ್ಣೂರಿಗೆ ಒಂದ್ಸಲ ಭೇಟಿ ನೀಡಿದ್ಲು. ಆ ಸಂದರ್ಭದಲ್ಲಿ ಕೇರಳದ ಪ್ರವಾಸೋದ್ಯಮ ಸಚಿವ PA ಮೊಹಮ್ಮದ್ ರಿಯಾಜ್ ಅವರು ಈಕೆಗೆ ಊಟದ ವ್ಯವಸ್ಥೆಯನ್ನ, ಈಕೆ ಉಳಿದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಇಲ್ಲಿ ಮೊಹಮ್ಮದ್ ರಿಯಾಜ್ ಯಾರು ಅಂತ ಕೇಳಿದ್ರೆ, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಅಳಿಯ. ಸೊ ಇವಳಿಗೂ ಕೇರಳ ಸರ್ಕಾರಕ್ಕೂ ಏನೋ ಒಂದು ರೀತಿಯ ಲಿಂಕ್ ಇದೆ. ಇವಳನ್ನ ಕರ್ಕೊಂಡು ಬಂದು ಇವಳಿಗೆ ಯಾಕೆ ಕೇರಳದಲ್ಲಿ ಆದರಾತಿಥ್ಯವನ್ನ ನೀಡಬೇಕಾಗಿತ್ತು, ಇವಳನ್ನ ಯಾಕೆ ಕೇರಳಕ್ಕೆ ಕರೆಸಿಕೊಳ್ಳಬೇಕಾಗಿತ್ತು, ಇವಳಿಗೆ ಉಳಿದುಕೊಳ್ಳುವಂತಹ ವ್ಯವಸ್ಥೆಯನ್ನ ಯಾಕೆ ಮಾಡಬೇಕಾಗಿತ್ತು ಅಂತ ಹೇಳಿ ಸುರೇಂದ್ರನವರು ಪ್ರಶ್ನಿಸಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ವಿಷಯ ನಿಮ್ಗೆ ಗೊತ್ತೇ ಇದೆ. ಇವಳು ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ಲು. ಇವಳಿಗೆ ಪಾಕಿಸ್ತಾನದಲ್ಲಿ VIP ಭದ್ರತೆಯನ್ನೂ ನೀಡಲಾಗಿತ್ತು. ಇವಳು ಒಂದ್ಸಲ ಪಾಕಿಸ್ತಾನಕ್ಕೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಒಬ್ಬ ಸ್ಕಾಟಿಷ್ ಯೂಟ್ಯೂಬರ್ ಒಂದು ವಿಡಿಯೋವನ್ನ ಮಾಡಿರ್ತಾನೆ ಪಾಕಿಸ್ತಾನದಲ್ಲಿ. ಅವನು ಮಾಡಿದಂತಹ ವಿಡಿಯೋದಲ್ಲಿ ಈ ಜ್ಯೋತಿ ಮಲ್ಹೋತ್ರಾ ಕೂಡ ಇರ್ತಾಳೆ. ಆ ವಿಡಿಯೋದಲ್ಲಿ ಏನಿತ್ತಂತ ಹೇಳಿದ್ರೆ, ಜ್ಯೋತಿ ಮಲ್ಹೋತ್ರನ ಅಕ್ಕಪಕ್ಕ ಸುಮಾರು 6 ರಿಂದ 7 ಜನ ಭದ್ರತಾ ಸಿಬ್ಬಂದಿಗಳು AK-47 ಅನ್ನ ಹಿಡ್ಕೊಂಡು ನಿಂತಿದ್ರು. ಭಾರತದ ಪ್ರಜೆಗೆ ಪಾಕಿಸ್ತಾನದಲ್ಲಿ VIP ಭದ್ರತೆಯನ್ನ ನೀಡಿದ್ದಾರೆ. ಪಾಕಿಸ್ತಾನದಲ್ಲಿ ಈಕೆಗೆ ಯಾಕೆ ನೀಡಬೇಕಾಗಿತ್ತು? ಹಾಗಾದ್ರೆ ಈಕೆಗೂ ಪಾಕಿಸ್ತಾನಕ್ಕೂ ಏನು ಸಂಬಂಧ? 2023ರಲ್ಲಿ ಜ್ಯೋತಿ ಮಲ್ಹೋತ್ರಾ ದೆಹಲಿಯ ಪಾಕಿಸ್ತಾನ್ ಹೈಕಮಿಷನ್ನ ಸಿಬ್ಬಂದಿಯನ್ನ ಭೇಟಿಯಾಗಿ ಪಾಕಿಸ್ತಾನದ ಗುಪ್ತಚರ ಇಲಾಖೆಯೊಂದಿಗೆ ನಂಟನ್ನ ಹೊಂತಾಳೆ. ಪಾಕಿಸ್ತಾನ ಗುಪ್ತಚರ ಇಲಾಖೆಯಲ್ಲಿರುವಂಥವರ ಜೊತೆ ಈಕೆ ಪರಿಚಯವನ್ನ ಮಾಡ್ಕೊಳ್ತಾಳೆ ಅಂತ ಹೇಳಲಾಗಿದೆ. ಸೊ ಇಂಥವಳಿಗೆ ಕೇರಳ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಯಾಕಾಗಿ ಆಹ್ವಾನವನ್ನ ಕೊಡ್ತು? ಇಲ್ಲೇ ಸಾಕಷ್ಟು ಡೌಟ್ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಕೇರಳದ ಕಮ್ಯುನಿಸ್ಟರಿಗೂ ಜ್ಯೋತಿ ಮಲ್ಹೋತ್ರಾಗೂ ಏನು ಸಂಬಂಧ? ಕೇರಳದ ಕಮ್ಯುನಿಸ್ಟರು ISIಗೆ ಈ ಮೂಲಕವಾಗಿ ಬಲ ತುಂಬುತ್ತಿದ್ದಾರಾ? ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ರೀತಿಯ ಪ್ರಶ್ನೆಗಳು ಉದ್ಭವ ಆಗೋದಕ್ಕೆ ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ, ದುಬೈನಲ್ಲಿ ನಡೆದಂತಹ ಶಾಹಿದ್ ಅಫ್ರಿದಿ ಪ್ರಕರಣ. ದುಬೈನಲ್ಲಿರುವಂತಹ ಕೇರಳಿಗರು ಕ್ಯೂಬಾ ಅನ್ನುವಂತಹ ಒಂದು ಸಂಘವನ್ನ ಕಟ್ಟಿಕೊಂಡಿದ್ರು. ಕ್ಯೂಬಾ ಅಂತ ಹೇಳಿದ್ರೆ ಕೊಚ್ಚಿನ್ ವಿಶ್ವವಿದ್ಯಾನಿಲಯದ ಹಿರಿಯ ವಿದ್ಯಾರ್ಥಿಗಳ ಸಂಘ ಅಂತ ಹೇಳಿ. ಈ ಸಂಘ ನಡೆಸಿದಂತಹ ಒಂದು ಕಾರ್ಯಕ್ರಮಕ್ಕೆ ಪಾಕಿಸ್ತಾನದ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಕೂಡ ಬಂದಿದ್ದ. ಇದು ಭಾರಿ ಟೀಕೆಗೂ ಒಳಗಾಗಿತ್ತು. ಟೀಕೆಗೆ ಒಳಗಾಗ್ತಾ ಇದ್ದ ಹಾಗೆ ಈ ಕಾರ್ಯಕ್ರಮದ ಸಂಘಟಕರು, ನಮಗೂ ಶಾಹಿದ್ ಅಫ್ರಿದಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾವು ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ಲಿಲ್ಲ, ಅವ್ರು ಇಲ್ಲಿಗೆ ಬಂದಿದ್ರು, ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಹೋದ್ರು ಅಂತ ಹೇಳಿದ್ರು. ಆದ್ರೆ ಆ ವಿಡಿಯೋ ನೋಡಿದ್ರೆ ಶಾಹಿದ್ ಅಫ್ರಿದಿ ಕರೆಯದೇ ಬಂದ ಅತಿಥಿ ಅಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ, ಅವನ ಕಾರ್ಯಕ್ರಮಕ್ಕೆ ಬಂದಾಗ ಅವನಿಗೆ ಸ್ವಾಗತ ಕೋರಿದ್ದೇನು, ಕಾರ್ಯಕ್ರಮದ ಸಂಘಟಕರು ಮತ್ತು ಆ ಅಸೋಸಿಯೇಷನ್ನ ಅಧ್ಯಕ್ಷರು ಅವನನ್ನ ವೇದಿಕೆಗೆ ಕರ್ಕೊಂಡು ಬಂದಿದ್ದೇನು, ಅವನಿಗೆ ಸ್ವಾಗತ ಮಾಡಿದ್ದೇನು, ಶಾಹಿದ್ ಅಫ್ರಿದಿ ಬರುವಾಗ ಬೂಮ್ ಬೂಮ್ ಅಫ್ರಿದಿ ಅಂತ ಇವರೆಲ್ಲ ಘೋಷಣೆಗಳನ್ನ ಕೂಗಿದ್ದೇನು, ಅವನು ವೇದಿಕೆಗೆ ಬಂದು ಅಲ್ಲಿದ್ದವರ ಹತ್ರ ಸಂವಾದವನ್ನ ನಡೆಸಿದ್ದೇನು, ತದನಂತರ ಈತನಿಗೆ ದೊಡ್ಡ ಸ್ಮರಣಿಕೆಯನ್ನ ನೀಡಿ ಇವರು ಗೌರವ ಸಲ್ಲಿಸಿದ್ದೇನು, ಇದನ್ನೆಲ್ಲ ನೋಡಿದ್ರೆ ಇವನು ಕರೆಯದೇ ಬಂದ ಅತಿಥಿ ಅಂತ ಅನ್ಸುತ್ತಾ? ಇನ್ನು ಈ ಕಾರ್ಯಕ್ರಮದಲ್ಲಿ ಕೇರಳದ ದೀಪು ಅನ್ನುವಂತಹ ಒಬ್ಬ ವ್ಯಕ್ತಿ ಭಾಗಿಯಾಗಿರ್ತಾನೆ ಅಂತ ಹೇಳಲಾಗ್ತಿದೆ. ಈ ದೀಪುವಿಗೆ PFIನೊಂದಿಗೆ ನಂಟನ್ನ ಹೊಂದಿರುವಂತಹ ಅನೇಕರ ಸಂಪರ್ಕ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇದೇ ಸಂಘ ಈ ಹಿಂದೆ ನಡೆಸಿದ ಕಾರ್ಯಕ್ರಮವೊಂದಕ್ಕೆ PFIನ ಜೊತೆ ಲಿಂಕ್ ಅನ್ನ ಹೊಂದಿರುವಂತಹ ಕೇರಳ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಫಜಲ್ ಗಫೂರ್ ಭಾಗಿಯಾಗಿದ್ದ. ಈತ ಆ ಕಾರ್ಯಕ್ರಮದಲ್ಲಿ PFIನ ಪರವಾಗಿ ಮಾತನಾಡಿದ್ದ. ಸೊ ಈ ಎಲ್ಲ ಘಟನೆಗಳನ್ನ ನೋಡಿದಾಗ ಕೇರಳದ ಕಮ್ಯುನಿಸ್ಟರಿಗೂ, ಇಸ್ಲಾಂ ಮೂಲಭೂತವಾದಿಗಳಿಗೂ ಮತ್ತು PFI ಜೊತೆಗೆ ಒಂದು ಡಾಟೆಡ್ ಲೈನ್ ಕನೆಕ್ಟ್ ಆಗಿರೋದು ಗೊತ್ತಾಗುತ್ತೆ. ಇದು ಸಾಕಷ್ಟು ಸಂಶಯಗಳನ್ನ ಹುಟ್ಟುಹಾಕುತ್ತೆ.
ಈ ಎಲ್ಲ ಅನುಮಾನಕ್ಕೆ ಸ್ಪಷ್ಟವಾದ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ದುಬೈನ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳನ್ನ ತನಿಖೆ ಮಾಡಬೇಕು, ಅವರ ವಿರುದ್ಧ ಕಠಿಣವಾದ ಕ್ರಮವನ್ನ ಕೈಗೊಳ್ಳಬೇಕು. ಜ್ಯೋತಿ ಮಲ್ಹೋತ್ರಾ ಕೇರಳಕ್ಕೆ ಬಂದ ಹಿನ್ನೆಲೆ ಏನು, ಅವಳ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಬೇಕು, ಅದರ ಬಗ್ಗೆನೂ ತನಿಖೆ ಆಗಬೇಕು. ಇಲ್ಲ ಅಂದ್ರೆ ಕೇರಳದಲ್ಲಿ ಇಸ್ಲಾಮಿಸ್ಟ್ಗಳು ಮತ್ತು ಕಮ್ಯುನಿಸ್ಟರ ನೆಟ್ವರ್ಕ್ ಭಾರತ ವಿರೋಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ ಸದಾ ಬೆಂಬಲವನ್ನ ನೀಡ್ತಾನೆ ಇರುತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಸೂಕ್ತವಾದ ತನಿಖೆ ಆಗಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.